ಬಾಂಗ್ಲಾದೇಶ್ ವಿರುದ್ಧ ಇದ್ದಂಥ ಮೊದಲ ಟಿ20ನಲ್ಲಿ ಟೀಮ್ ಇಂಡಿಯಾ ತುಂಬ ಡಾಮಿನೇಟಿಂಗ್ ಆಗಿ ಗೆದ್ದಿದೆ. ಬಾಂಗ್ಲಾದೇಶ್ ಟೀಮ್ನ 127 ರನ್ಗೆ ಆಲ್ಔಟ್ ಮಾಡಿ ನಂತರ 128 ರನ್ ಟಾರ್ಗೆಟ್ನ ಬರೀ 11.5 ಓವರ್ನಲ್ಲೇ ಚೇಸ್ ಮಾಡಿದ್ದಾರೆ ಅಣ್ತಮ್ಮಂದ್ರು. ಸೊ ಈ ಮೂಲಕ ಇಲ್ಲೊಂದು ರೆಕಾರ್ಡ್ ಕ್ರಿಯೇಟ್ ಆಗಿದೆ. 100 ರನ್ ಮೇಲೆ ಇರೋ ಟಾರ್ಗೆಟ್ನ ಇನ್ನು 49 ಬಾಲ್ ಇರೋ ಹಾಗೇನೆ ಚೇಸ್ ಮಾಡಿ ವಿನ್ ಆಗಿರೋದು. ಇದೊಂದು ದೊಡ್ಡ ಮಾರ್ಜಿನ್ ಅಂಡ್ ಅದನ್ನು ಟೀಮ್ ಇಂಡಿಯಾದ ಎಲ್ಲ ಪ್ಲೇಯರ್ಸ್ ಸೇರಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಬೇಕು. ಬಿಕಾಸ್ ಇಲ್ಲಿ ಬೌಲಿಂಗ್ನಲ್ಲೇ ಆಗಲಿ ಅಥವಾ ಬ್ಯಾಟಿಂಗ್ನಲ್ಲೇ ಆಗಲಿ ಒಂದು ಹೆಸರನ್ನು ತಗೊಳ್ಳೋದಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಕೂಡ ಈ ಟೋಟಲ್ ವಿಕ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂಡ್ ಅದರಿಂದ ತಮ್ಮ ಟೀಮ್ನ ಡಿಫೈನ್ ಮಾಡ್ಕೊಂಡಿದ್ದಾರೆ. ನಮ್ಮ ಹತ್ರ ಹಿಂಗೆ ಗುರು ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಬಾಂಗ್ಲಾದೇಶ್ನ ಇನ್ನಿಂಗ್ಸ್ ಕಡೆ ಬಂದರೆ ಇಲ್ಲಿ ಅವರ ಬ್ಯಾಟ್ಸ್ಮನ್ಗಿಂತ ನಮ್ಮ ಬೌಲರ್ಸ್ ಬಗ್ಗೆನೇ ಹೆಚ್ಚು ಮಾತಾಡಬೇಕು. ಟೀಮ್ ಇಂಡಿಯಾ ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊಳ್ತು. ಪ್ಲೇಯಿಂಗ್ 11 ಎಕ್ಸ್ಪೆಕ್ಟೆಡ್ ಆಗಿನೇ ಇತ್ತು. ಇಲ್ಲಿ ನಿತೀಶ್ ರೆಡ್ಡಿ ಅವರು ಡೆಬ್ಯೂ ಮಾಡಿದ್ರು. ದುಬೆ ಇಲ್ಲದ ಕಾರಣ ಅವರ ಪ್ಲೇಸ್ಗೆ ನಿತೀಶ್ ಎಂಟ್ರಿ ಆದರು ಈ ಪ್ಲೇಯಿಂಗ್ 11 ಒಳಗಡೆ. ಅದರಿಂದ ಸನ್ರೈಸರ್ಸ್ ಹೈದರಾಬಾದ್ ಈಗ ಅವರನ್ನು ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಹಾಗೆಯೇ ಆ್ಯಸ್ ಎಕ್ಸ್ಪೆಕ್ಟೆಡ್ ಮಯಾಂಕ್ ಯಾದವ್ ಅವರು ಕೂಡ ಇಲ್ಲಿ ಡೆಬ್ಯೂ ಮಾಡಿದ್ರು. ಆ್ಯಂಡ್ ಇದರಿಂದ ಲಕ್ನೋ ಸೂಪರ್ ಜೈಂಟ್ಸ್ ಅವರಿಗೂ ಕೂಡ ಅವರನ್ನು ಒಬ್ಬ ಅನ್ಕ್ಯಾಪ್ ಪ್ಲೇಯರ್ ಆಗಿ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಬಟ್ ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು. ಬಟ್ ಇಲ್ಲಿ ಆಶ್ಚರ್ಯಪಡಿಸಿದಂದ್ರೆ ರವಿ ಬಿಷ್ಣೋಯ್ ಅವರ ಬದಲು ವರುಣ್ ಚಕ್ರವರ್ತಿ ಅವರು ಒಳಗಡೆ ಬಂದದ್ದು. ನಾರ್ಮಲಿ ಬಿಷ್ಣೋಯ್ ಅವರನ್ನು ಜಾಸ್ತಿ ಪ್ರಿಫರ್ ಮಾಡಿದ್ದಾರೆ ಟೀಮ್ಗಳಲ್ಲಿ. ಬಟ್ ಈ ಸಾರಿ ವರುಣ್ ಚಕ್ರವರ್ತಿನ ಪ್ರಿಫರ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು. ಬಿಕಾಸ್ ನನಗೆ ಪರ್ಸ್ನಲಿ ಅವರಿಗೆ ಲಾಂಗ್ ರನ್ ಸಿಗಬೇಕು ಅಂತ ಇಷ್ಟ. ಬಿಕಾಸ್ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ಫ್ಲೇವರ್ ಇದೆ. ಸೊ ಅದು ಪಿಚ್ಗೆ ಸಂಬಂಧ ಇಲ್ದೇ ವರ್ಕ್ ಆಗುತ್ತೆ. ಬ್ಯಾಟ್ಸ್ಮನ್ನ ಗೆಸ್ಸಿಂಗ್ನಲ್ಲಿ ಇಡ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್, ಅದಕ್ಕೋಸ್ಕರ. ಇನ್ನು ಇನ್ನಿಂಗ್ಸ್ ಕಡೆ ಬರೋದಾದರೆ ಹರ್ಷ್ದೀಪ್ ಸಿಂಗ್ ಮತ್ತೊಮ್ಮೆ ತಮ್ಮ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರು. ಪಾಪ್ ಲೈನಲ್ಲಿ ಸ್ವಿಂಗ್ ಮೂಲಕ ಹಬ್ಬ ಮಾಡಿದ್ರು. ಅಂಡ್ ಆಲ್ಸೋ ಅಕ್ಯುರಸಿ, ಪ್ರಾಪರ್ ಲೈನ್ ಆ್ಯಂಡ್ ಲೆಂತ್, ಈವನ್ ಡೆತ್ತಲ್ಲೂ ಚೆನ್ನಾಗಿ ಮಾಡಿದ್ರು. ರೆಹಮಾನ್ಗೆ ಒಂದು ಯಾಕಬ್ ಇತ್ತು, ಅದಂತೂ ಸಖತ್ತಾಗಿತ್ತು. ಈ ಕಡೆ ವರುಣ್ ಚಕ್ರವರ್ತಿ ತಮ್ಮ ಮೊದಲ ಓವರ್ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು. ಒಂದು ಕ್ಯಾಚ್ ಕೂಡ ಡ್ರಾಪ್ ಆಯಿತು ಅಲ್ಲಿ. ಬಟ್ ಬಾಂಗ್ಲಾದೇಶ್ ಬ್ಯಾಟ್ಸ್ಮನ್ಗೆ ಸ್ವಲ್ಪ ಮೊಮೆಂಟಮ್ ಸಿಗ್ತಾ ಇದೆ ಅಂತ ಅನ್ನಿಸ್ದಾಗ ಬಂದದ್ದು ಮಯಾಂಕ್ ಯಾದವ್. ಅಂಡ್ ತಮ್ಮ 6ನೇ ಓವರ್ ಮಾಡ್ತಾ ಇದ್ದಾರೆ ಪಾಪ್ಲೇನಲ್ಲಿ ಟಿ20ನಲ್ಲಿ. ಅಲ್ಲಿ ಮೇಡ್ ಇನ್ ಓವರ್ ಮಾಡಿದ್ದು. ನಾರ್ಮಲಿ ಪಾಪ್ಲೇ ಲಾಸ್ಟ್ ಓವರ್ ಡಾಮಿನೇಟ್ ಮಾಡೋದಕ್ಕೆ ನೋಡ್ತಾರೆ ಬ್ಯಾಟ್ಸ್ಮನ್. ಬಟ್ ಇಲ್ಲಿ ಅಲ್ಲಾಡೋದಕ್ಕೂ ಆಗಲಿಲ್ಲ, ಹಾಗಿತ್ತು ಬೌಲಿಂಗ್. ಅಲ್ಲಿಂದ ಬಾಂಗ್ಲಾದೇಶ್ಗೆ ಮೊಮೆಂಟಮ್ ಇಲ್ಲದ ಹಾಗಾಯಿತು. ರೆಗ್ಯುಲರ್ ಆಗಿ ವಿಕೆಟ್ ಬೀಳ್ತಾನೆ ಇದ್ವು. ಈ ಕಡೆ ವರುಣ್ ಚಕ್ರವರ್ತಿ ಕೂಡ ಕಂಬ್ಯಾಕ್ ಮಾಡಿದ್ರು. ಯಾರಿಗೂ ಸೆಟಲ್ ಆಗೋದಕ್ಕೆ ಬಿಡಲಿಲ್ಲ. 4 ಓವರ್ಗೆ 31 ರನ್ ಕೊಟ್ಟು 3 ವಿಕೆಟ್ ತಗೊಂಡ್ರು. ಹರ್ಷ್ದೀಪ್ ಸಿಂಗು ಕೂಡ 3 ವಿಕೆಟ್ ಬಿದ್ವು. ಅಂಡ್ ಮಯಾಂಕ್ ಯಾದವ್ ತಮ್ಮ ಮೊದಲ ವಿಕೆಟ್ನ ಪಡ್ಕೊಂಡ್ರು ಇಲ್ಲಿ. ಇವ್ರ ಜೊತೆಗೆ ಆಲ್ರೌಂಡರ್ಸ್ ಕೂಡ ಸಪೋರ್ಟ್ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಹಾಗೆ ಸುಂದರ್ ಒಂದು ವಿಕೆಟ್ನ ತಗೊಂಡ್ರು. ಸೊ ಒಂದು ಒಳ್ಳೆ ಬೌಲಿಂಗ್ ಯೂನಿಟ್ ಇಲ್ಲಿ ನೋಡೋದಕ್ಕೆ ಸಿಕ್ತು. ಫೀಲ್ಡಿಂಗ್ನಲ್ಲಿ ಸ್ವಲ್ಪ ತಡವರ್ಸಿದ್ರು ಪ್ಲೇಯರ್ಸ್, ಬಟ್ ಅದು ನಾರ್ಮಲ್ ಅಂತ ಅನ್ಕೊಳ್ಬೇಕಷ್ಟೆ. ಇನ್ನು ಈಗ ಬ್ಯಾಟಿಂಗ್ ಕಡೆ ಬರೋದಾದರೆ ಓಪನರ್ಸ್ ಹಬ್ಬ ಮಾಡಿದ್ರು. ಸಂಜು ಸ್ಯಾಮ್ಸನ್ನ 4ಗಳು ನೋಡೋದಕ್ಕೆ ಬ್ಯೂಟಿಫುಲ್ ಆಗಿದ್ವು. ರಿಸ್ಕ್ ಫ್ರೀ ಟೆಕ್ಸ್ಟ್ ಬುಕ್ ಶಾಟ್ಗಳು, ವೆರಿ ಕ್ಲಾಸಿ ಶಾಟ್ಸ್. ಈ ಕಡೆ ಅಭಿಷೇಕ್ ಶರ್ಮಾ 6ಇಂದನೇ ಶುರು ಮಾಡಿದ್ದು. 7 ಬಾಲಲ್ಲಿ 16 ರನ್, 2 ಓವರ್ಗೆ 25 ರನ್ ಬಂದಾಗಿತ್ತು. ಬಟ್ ನಂತರ ಸಿಂಗಲ್ ಇಲ್ಲದೆ ಇರೋಂಥ ಟೈಮಲ್ಲಿ ಸ್ವಲ್ಪ ಓವರ್ ಆ್ಯಕ್ಟಿವ್ ಆಗಿ ರನ್ಔಟ್ ಆದರು. ಇಲ್ಲಾಂದಿದ್ರೆ ಇವತ್ತು ಕೂಡ ಅವರ ವಿಧ್ವಂಸ ನೋಡ್ತಿದ್ವಿ ಅಂತ ಅನಿಸುತ್ತೆ. ಇನ್ನು ನಂತರ ಬಂದದ್ದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್. ಬಂದವರೇ ಶುರು ಹಚ್ಕೊಂಡ್ರು. 14 ಬಾಲಲ್ಲಿ 29, 2 4, 3 ಸಿಕ್ಸರ್. ತಮ್ಮ ಫೇವ್ರೆಟ್ ಶಾಟ್ ಫೈನ್ ಲೆಗ್ಗೆ ಬಾಲ್ನ ಕಳಿಸೋದು. 2 ಸಾರಿ ಟ್ರೈ ಮಾಡಿದ್ರು, ಬರಲಿಲ್ಲ. ಆ್ಯಂಡ್ 3ನೇ ಸಾರಿನೂ ಅದೇ ಶಾಟ್ ಆ್ಯಂಡ್ ದೆನ್ ಅದಕ್ಕೆ ಬೌಂಡ್ರಿ ತೊಗೊಂಡ್ರು. ಸೊ ಫಿಕ್ಸ್ ಆಗಿ ಬಂದಿದ್ರು, ನಿಲ್ಲೋ ಮಾತೇ ಇಲ್ಲ ಅಂತ. ಆ್ಯಂಡ್ ಅದೇ ಮೈಂಡ್ಸೆಟ್ಟಲ್ಲಿ ಒಳ್ಳೆ ಕಾಂಟ್ರಿಬ್ಯೂಷನ್ನ ಕೊಟ್ಟು ಔಟ್ ಆದರು. ಈ ಕಡೆ ಸ್ಯಾಮ್ಸನ್ ಆಗಲೇ ಹೇಳಿದ ಹಾಗೆ ಬ್ಯೂಟಿಫುಲ್ ಶಾಟ್ಸಿಂದ ಬೌಂಡ್ರಿಗಳನ್ನು ತಗೊಳ್ತಾ ಇದ್ರು. ಬಟ್ ನಂತರ ಅವರು ಆ್ಯಸ್ ಆಲ್ವೇಸ್ ಒಂದು ಅನ್ವಾಂಟೆಡ್ ಶಾಟ್ಗೆ ಟ್ರೈ ಮಾಡಿ ಔಟ್ ಆದರು. 19 ಬಾಲಲ್ಲಿ 29 ಇರಬೇಕಿತ್ತು ಕೊನೆ ತನಕ. ಆವಾಗ ಆ ಹೋಲ್ ಇನ್ನಿಂಗ್ಸ್ಗೆ ಒಳ್ಳೆ ವ್ಯಾಲ್ಯೂ ಬಂದಿರೋದು. ಬಟ್ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ನ ಮೈಂಡ್ಸೆಟ್ ಹಾಗೇ ಇದೆ, ಮೊಮೆಂಟಮ್ನ ನಿಲ್ಲೋದಕ್ಕೆ ಬಿಡಬಾರ್ದು ಅಂತ. ಆ್ಯಂಡ್ ಇವರ ನಂತರ ಬಂದದ್ದು ನಮ್ಮ ಕುಂಗ್ಫು ಪಾಂಡ್ಯ. ಆ್ಯಂಡ್ ತಮ್ಮ ಬೇರೆ ಮೂಡಲ್ಲೇ ಇದ್ದದ್ದು ಇವತ್ತು. ಲಿಟ್ರಲ್ ಆಗಿ ನೀವೆಲ್ಲ ಬಚ್ಚಾಗಳು ಕಣೋ ನನ್ನ ಮುಂದೆ, ಇದೇನೋ ಪ್ರಾಕ್ಟೀಸ್ ಮ್ಯಾಚ್ ಅಂದ್ಕೊಂಡು ಆಡ್ತಾ ಇದ್ದೀನಿ ಅಷ್ಟೇ ಅನ್ನೋ ಥರದ ಆ್ಯಟಿಟ್ಯೂಡ್. ವಾಸ್ ಅಟ್ರಾಕ್ಟಿವ್ಲಿ ಅರೋಗೆಂಟ್. ಸಖತ್ ಸ್ವ್ಯಾಗ್ ಇತ್ತು ಬ್ಯಾಟಿಂಗ್ನಲ್ಲಿ, ರಿಯಾಕ್ಷನ್ಸ್ನಲ್ಲಿ. ಸ್ಪಿನ್ನರಿಂದ ಒಂದು ಶಾರ್ಟ್ ಬಾಲ್ ಬಂತು, ಅದನ್ನು ಕವರ್ಸ್ ಮೇಲ್ಗಡೆ ಹೊಡೆದ್ರು. ಬ್ಯೂಟಿಫುಲ್ ಆಗಿತ್ತು ಅದು ನೋಡೋದಕ್ಕೆ. ಇನ್ನೊಂದು ಅಪ್ಪರ್ ಕಟ್, ಅದಂತೂ ಒನಜ್ಜಿ ಅದೇ ಹೇಳಿದ್ನಲ್ಲ, ನೀವೆಲ್ಲ ಮ್ಯಾಟರೇ ಆಗೋದಿಲ್ಲ ಅನ್ನೋ ಲೆವೆಲ್ಗೆ ಇದ್ದದ್ದು ಲುಕ್ಕಲ್ಲಿ. ಹೇಗೆ ಹೋಯಿತು ಏನಾಯಿತು ಅಂತಲೂ ನೋಡಲಿಲ್ಲ. ಅವರ ಲೆವೆಲ್ ಇನ್ಫಿನಿಟಿ. 16 ಬಾಲಲ್ಲೇ 39 ರನ್, 5 4, 2 ಸಿಕ್ಸರ್. ಆ್ಯಂಡ್ ಮ್ಯಾಚ್ನ ಕೂಡ 6ಇಂದನೇ ಫಿನಿಶ್ ಮಾಡಿದ್ದು. ಇವರಿಗೆ ನಿತೀಶ್ ರೆಡ್ಡಿ ಅವರಿಂದ ಕೂಡ ಒಂದು ಡೀಸೆಂಟ್ ಸಪೋರ್ಟ್ ಸಿಕ್ತು. ಸೊ ಇಂಡಿಯಾ ಈ ಎಲ್ಲರ ಕಾಂಟ್ರಿಬ್ಯೂಷನ್ಸಿಂದ 11.5 ಓವರ್ನಲ್ಲೇ ಮುಗಿಸಿದ್ರು ಮ್ಯಾಚ್ನ. ನಮ್ಮ ಮೈಂಡ್ಸೆಟ್ ಬೇರೆನೇ ಇದೆ, ನಾವು ಹಿಂಗೆ ಆಡೋದು ಅಂತ ನೆಲಕ್ಕೆ ಗುತ್ತಿ ಹೇಳಿದ್ರು ಇದರಿಂದ. ಸೊ ನೋಡಬೇಕು ಇದು ಹೇಗೆ ಮುಂದುವರಿಯುತ್ತೆ ಅಂತ. ಮುಂದಿನ ಮ್ಯಾಚ್ 9ನೇ ತಾರೀಕಿಗೆ ಇದೆ. ಅದಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಬಾಂಗ್ಲಾದೇಶ್ಗೆ ನಾನು ಹೊರಡ್ತಾ ಇದ್ದೀನಿ. ಇನ್ನು ನಿಮಗೆ ಯಾವ ಶಾಟ್ ಇಷ್ಟ ಆಯಿತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ.
ಆ್ಯಸ್ ಯೂಶುವಲ್ ಸಿಗ್ತಾ ಇರೋಣ.